ಹೆಣ್ಮಗು ಇರ್ತಲ್ಲ ಅದಕ್ಕೆ ಒಂದು ಎಕ್ಸಾಂಪಲ್ ಲೈಕ್ 8 ಎಲ್ಲ 9 ಇಯರ್ಸ್ ಇಲ್ಲ 7 ಇಯರ್ಸ್ ಆದಂಗೆ ಅವ್ರಿಗೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಲೈಕ್ ಈಗ ನಾನು ಇಲ್ಲ ಪೋಯಮ್ ಮೊದಲಿಂದ ಸಾಕ್ಷಿ ಹೇಳ್ತೀನಿ. ಲೈಕ್ ನಾರ್ಮಲಿ ಇದು ಈ ಪ್ರಪಂಚದಲ್ಲಿ ಏನು ಮಾಡ್ತಿದ್ರು ಮುಂಚೆ ಜನ್ರೇಷನಲ್ಲಿ ಮತ್ತು ಇವಾಗೂ ಸ್ವಲ್ಪ ಹಳ್ಳಿಗಳಲ್ಲಿ ಆಗ್ತಿದೆ, ಬಟ್ ಇವಾಗ ತುಂಬ ಪ್ರಾಹಿಬಿಟ್ ಮಾಡಿದ್ದಾರೆ. ಅದು ಏನಂದರೆ ಲೈಕ್ 7, 8, 9 ಈ ಥರ ಏಜಲ್ಲಿ ಅವ್ರಿಗೆ ಮದುವೆ ಮಾಡಬೇಕಂತ ಇದು ಮಾಡ್ತಾರೆ. ಅವ್ರು ಯಾರು ಲೈಕ್ ಮದುವೆ ಮಾಡಬೇಡಿ ಅಂತ ಯಾರು ಹೇಳಲ್ಲ. ಅವ್ರ ಸ್ವಂತ ಹೆತ್ತ ತಂದೆ ತಾಯಿನೇ ಅವರು ಡಿಸೈಡ್ ಮಾಡ್ತಾರೆ ಮದುವೆ ಮಾಡಬೇಕಂತ. ಮದುವೆ ಮಾಡುವಾಗ 2 ತಂದೆ ತಾಯಿ ಎಲ್ಲರೂ ಖುಷಿಯಾಗಿರ್ತಾರೆ. ಲೈಕ್ ಹುಡುಗ ಸೈಡ್ ಹುಡುಗಿ ಸೈಡ್. ಅವ್ರಿಗೆ ಜೀವನ ಬಗ್ಗೆ ಏನೂ ಗೊತ್ತಿರಲ್ಲ, ಹುಡುಗನಿಗೂ ಗೊತ್ತಿರಲ್ಲ ಹುಡುಗಿಗೂ ಗೊತ್ತಿರಲ್ಲ, ಇಬ್ಬರಿಗೂ ಮದುವೆ ಮಾಡ್ತಾರೆ. ಏನೋ ಖುಷಿಯಾಗಿರ್ತಾರೆ. ಲೈಕ್ ಅವ್ರ ಅಪ್ಪ ಅಮ್ಮ ಮದುವೆ ಮಾಡುವಾಗ ಹೆಣ್ಮಗುನ ಸೀರೆ ಉಡಿಸಿ ರೆಡಿ ಮಾಡಿ ಬಳೆ ಎಲ್ಲ ಹಾಕುವಾಗ ಎಷ್ಟು ಖುಷಿಯಾಗಿ ಮಾಡ್ತಾರೆ. ಈ ಫ್ಯಾಮಿಲಿಯವ್ರಿಗೂ ಖುಷಿ ಆಗುತ್ತೆ ಮತ್ತು ಈ ಫ್ಯಾಮಿಲಿಯವ್ರಿಗೂ ಖುಷಿ ಆಗುತ್ತೆ. ಮತ್ತು ಆ ತಾಳಿ ಕಟ್ಟಿ ಕಾಲ್ಗೆಜ್ಜೆ ಹಾಕಿ ಎಲ್ಲ ನೋಡಿ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ದೆನ್ ಮದುವೆ ಆದಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಮತ್ತೆ ಒಂದು ಮಗು ಹುಟ್ಟುತ್ತೆ. ಅದನ್ನು ಅವ್ಳಿಗೆ ಜೀವನ ಬಗ್ಗೆ ಏನೂ ಗೊತ್ತಿರಲ್ಲ, ಸಂಸಾರದ ಬಗ್ಗೆ ಏನೂ ಗೊತ್ತಿರಲ್ಲ. ಅದು ಒಂದು ಮಗು ಆಗಿದ ತಕ್ಷಣ ಇನ್ನು ಸ್ವಲ್ಪದಲ್ಲಿ ಆ ಗಂಡ ಏನೋ ಒಂದು ಕಾಯಿಲೆಗೆ ಸಿಕ್ಕಾಕೊಂಡು ಏನೋ ಒಂದು ಅವನು ತೀರೋಗ್ತಾನೆ. ಮತ್ತೆ ಆ ಜೀವನದಲ್ಲಿ ಅವಳು ಏನು ಮಾಡಬೇಕು, ಮುಂದೆ ಏನು ಮಾಡಬೇಕು, ಆ ಮಗು ಜೊತೆ ಏನು ಮಾಡಬೇಕು. ಇನ್ ಕೇಸ್ ಮಗು ಆದರೆ ಮಗುನ ಹೆಂಗೆ ಸಾಕೋದು, ಅವಳ ಜೀವನ ಹೆಂಗೆ ಮಾಡೋದು, ಅವ್ಳಿಗೆ ಏನೂ ಗೊತ್ತಿರಲ್ಲ. ಅವಳಿಗೆ ಅವಾಗ ಏನು 13, 14 ಇರುತ್ತೆ. ಅವಾಗ ಅವಳು ಚಿಕ್ಕ ಮಗು, ಏನೂ ಗೊತ್ತಿರಲ್ಲ. ಇನ್ ಕೇಸ್ ಅವಳಿಗೆ ಮಗು ಆಗಿರಲಿಲ್ಲ ಅಂದರೆ ಅವಳು ತವ್ರ ಮನೆಗೂ ಹೋಗೋಕ್ಕಾಗಲ್ಲ, ಅತ್ತೆ ಮನೆಗೂ ಹೋಗೋಕ್ಕಾಗಲ್ಲ. ಅವಳು ಬೀದಿ ಅಲಿಬೇಕು, ಊಟಕ್ಕೆ ಕೂಡ ಅಲಿಬೇಕು. ಆಮೇಲೆ ಗಂಡಸ್ರು ಇರ್ತಾರಲ್ಲ ಬೇರೆ ಹುಡುಗರು, ಅವಳಿಗೆ ಬೇರೆ ರೀತಿಯಲ್ಲಿ ನೋಡ್ತಾರೆ. ಅದಕ್ಕೆಲ್ಲ ಮಚ್ಚಿಕೊಂಡು ಅವಳು ಹೆಂಗೆ ಜೀವನ ಮಾಡಬೇಕಂತ ತುಂಬ ಕಷ್ಟ ಆಗುತ್ತೆ. ಇದನ್ನು ಅಪ್ಪ ಅಮ್ಮ ನೋಡಿಕೊಂಡು ಲೈಕ್ ಮಾಡ್ತಿರ್ಲಿಲ್ಲ. ಅವ್ರಿಗೆ ಅವಾಗೆಲ್ಲ ಅದಿಷ್ಟು ಬುದ್ಧಿ ಅನ್ನೋದು ಇರ್ತಾ ಇರಲಿಲ್ಲ. ಅವ್ರಿಗೆ ಏನೋ ಒಂದು ಮದುವೆ ಮಾಡಬೇಕು, ಮುಗಿಸ್ಬೇಕು, ಒಂದು ಭಾರ ತಲೆ ಮೇಲಿಂದ ಹೋಗುತ್ತೆ ಅಂತ ಮಾಡ್ತಿದ್ರು. ಮತ್ತು ಅವಳಿಗೆ ಗಂಡ ಸತ್ತೋದಾಗ ಅವಳಿಗೆ ಫಸ್ಟು ಅವಳಿಗೆ ಹೆಂಗಿರ್ತಿದ್ಲು ಈ ಪೋಯಮಲ್ಲಿ ಫಸ್ಟು ಅವಳಿಗೆ ಮದುವೆ, ಇವಾಗ ಒಂದು ಹೆಣ್ಮಗುಗೆ ಮದುವೆ ಆದಾಗ ಲೈಕ್ ಹೆಂಗೆ ಒಳ್ಳೆ ಸ್ಯಾರಿ ಕಟ್ಟಿ ಬಳೆ ಎಲ್ಲ ಹಾಕಿ ಎಲ್ಲ ಮಾಡಿದೆ, ತಾಳಿ ಎಲ್ಲ ಹಾಕಿ ಕಾಲ್ಗೆಜ್ಜೆ ಎಲ್ಲ ಮಾಡಿ ಹೆಂಗೆ ಅವ್ರು ಹೆಂಗೆ ಕಾಣಿಸ್ತಾ ಇದ್ರು. ಮತ್ತು ಗಂಡ ಸತ್ತೋದಾಗ ಅವಳಿಗೆ ನೋಡಿರೋ ಪ್ರಕಾರ ವೈಟ್ ಕಲರ್ ಸೀರೆ ಕಟ್ತಾರೆ. ವೈಟ್ ಸೀರೆ ಕಟ್ಟಿ ಅದು ಬಳೆ ಹಾಕಿರೋ ಬಳೆ ಎಲ್ಲ ಹೊಡೆದಾಕಿ ತಾಳಿ ಮೂರ್ದಾಗೆಲ್ಲ ಮಾಡ್ತಾರೆ. ಅದೆಲ್ಲ ಮಾಡಿದಾಗ ಹೆಂಗಾಗುತ್ತೆ ಕಂಪಾರಿಸನ್ ಮಾಡಿ ಕವಿ ಹೇಳ್ತಿದ್ದಾರೆ. ಸೊ ಪೋಯಮ್ ಮಾಡ್ತೀವಿ. ಆಕೆ ಇದ್ದಳು ಕೂಸು, ಈತನಿನ್ನು ಹುಡುಗ, ಅವರ ತಾಯ್ತನದೊಳಗೆ ಹಿಗ್ಗು ಎಷ್ಟು. ಧರ್ಮದ ಹೆಸರಿನಲ್ಲಿ ಅವರ ಕೈಗೊಳಿಸಲು ಇವರಿಗನಿಸ್ತು ಹರ್ಷ ಹಬ್ಬದಷ್ಟು. ಇವಾಗ ಮದುವೆ ಮಾಡಿದಾಗ ಇವ್ರೊಂದು ಹಬ್ಬಕ್ಕೆ ಕಂಪೇರ್ ಮಾಡ್ತಾರೆ. ಇವಾಗ ಒಂದು ಮನೇಲಿ ಮದುವೆ ಆದರೆ ಫುಲ್ ಮನೆ ಡೆಕೋರೇಷನ್ ಮಾಡಿ ಲೈಟ್ಸ್ ಎಲ್ಲ ಹಾಕಿ ಅದೆಲ್ಲ ಮಾಡ್ತಾರೆ. ಆ ಜನರೇಷನಲ್ಲೂ ಮಾಡ್ತಿದ್ರು. ಸೊ ಎಲ್ಲರೂ ಹೊಸ ಬಟ್ಟೆ ಹಾಕೋದು, ಅರಿಶಿನ ಕುಂಕುಮ ಅದೆಲ್ಲ ತರೋದು ಎಲ್ಲ ಆಗುತ್ತೆ. ಅದು ಒಂದು ಹಬ್ಬ ಥರ ಕಾಣಿಸುತ್ತೆ ಮನೆಯಲ್ಲಿ. ಅದು ಈ ಪ್ಯಾರಾಗ್ರಾಫಲ್ಲಿ ಇರ್ತಿದ್ದಾರೆ. ಮತ್ತು ಕೊರಳ ಕರಿಮಣಿ ಗಲ್ಲದರಿಶಿನವು ಮುಗಿದ ಬಿಟ್ಟು, ಆಮೇಲೆ ಉದ್ದು ಕುಂಕುಮದ ಅಂದ, ಆ ಪುಟ್ಟ ಮಧ್ಯದೆ ಪುಟ್ಟ ಪುಟನೆ ನೆಗೆದಾಡೆ, ಅದೇ ಖಂಡಿತ ಕನಿಷ್ಠ ಚಂದ. ಅಂದರೆ ಕೊರಳಲ್ಲಿ ಅದು ತಾಲಿ ಹಾಕಿ ಮತ್ತೆ ಕುಂಕುಮ ಹಾಕ್ತಾರಲ್ಲ, ಅದೆಲ್ಲ ನೋಡಿದ್ರೆ ತುಂಬ ಅಂದವಾಗಿ ಕಾಣಿಸುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತು ನೆಕ್ಸ್ಟ್ ಪ್ಯಾರ, ವರ್ಷವೆಂಬುದರೊಳಗೆ ಚೊಚ್ಚಿರದ ಸಂಭ್ರಮವು, ದೈವದಾಟವು ಎಂದಿತಿಡಿಯ ಊರು, ಮಗನು ಬಂದಿರೆ ಇಹಕ್ಕೆ, ತಂದೆ ಏರಿದೆ ಪರಕೆ, ಕ್ಷರಸಾಗರವಾಯಿತು ಉಪನೀರು.